ಪಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ, JDS ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಾಳೆ ಮುಂದಿನ ದಿನದಲ್ಲಿ BJPಗೂ ಸಹಿತ ಇದು ನಮಗೂ ಉದ್ಯೋಗ ಕೊಡ್ರಪ್ಪ ಅನ್ನುವಂಥ ನೆರೆಯ ರಾಜ್ಯಗಳಲ್ಲೂ ಸಹಿತ ಅಲ್ಲಿ ನಿರುದ್ಯೋಗಿಗಳು ಪ್ರಶ್ನೆ ಮಾಡುವಂಥದ್ದು, ಕೇಳುವಂಥದ್ದು ನಿಶ್ಚಿತವಾಗಿಯೂ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲ ಕಡೆ ನಿಧಾನಕ್ಕೆ ಇದು ಹೇಳುವ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಯಾಕಂದರೆ ಕರ್ನಾಟಕದ ಈ ಧಾರವಾಡ ಏನದಪ್ಪ ಅಂದರೆ ವಿಶೇಷವಾಗಿ ಇಲ್ಲೇ ಒಂದು ಈ ಭಾಗದ ಇಡೀ ಒಂದು ನಿರುದ್ಯೋಗಿಗಳ ಅಥವಾ ಅದರಲ್ಲೂ ಕಲಿತ ಜನ ಅತಿ ಹೆಚ್ಚು ಇರೋದರಿಂದ ಉತ್ತರ ಕರ್ನಾಟಕದ ಒಂದು ವಿದ್ಯಾ ಕೇಂದ್ರ ಇರೋದರಿಂದಾಗಿ ಆ ವಿದ್ಯಾರ್ಥಿಗಳಿಗೆ ವಿದ್ಯೆ ಉಳ್ಳಂಥ ಜನರಿಗೆ ಉದ್ಯೋಗ ಇಲ್ಲದಕ್ಕಾಗಿ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜನರ ಮೇಲೂ ಸಹಿತ ಇಫೆಕ್ಟ್ ಆಗುವಂಥದ್ದು, ಜೊತೆಗೆ ಬೆಂಗಳೂರು ಮೇಲೂ ಸಹಿತ ಆಗುವಂಥದ್ದು. ಯಾಕಂತಂದ್ರೆ ಇವತ್ತು ಮೀಡಿಯಾ ಎಷ್ಟು ಫಾಸ್ಟ್ ಆ್ಯಂಡ್ ಶಾರ್ಪ್ ಆಗ್ಯದಪ್ಪ ಅಂತಂದ್ರೆ ಹೇಳಿದ್ರೆ ಇಡೀ ದೇಶ ತುಂಬ ವ್ಯಾಪಕಗೊಳ್ಳುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿವೆ. ಹೀಗಾಗಿ ಇವತ್ತು ನಮ್ಮ ಅಕ್ಸಾದ ಏನಪ್ಪ ಅಂತಂದ್ರೆ ಒಂದು ಹೋರಾಟ ಮೋಸ್ಟ್ಲಿ ದೊಡ್ಡ ಲಾಭವನ್ನು ಈ ವಿದ್ಯಾರ್ಥಿಗಳು ತರ್ಬೋದು. ಬಟ್ ಸರ್ಕಾರ ಎಷ್ಟು ಮಟ್ಟಿಗೆ ಇದನ್ನು ಮಾಡ್ತದೆ ಅನ್ನೋದು ಇನ್ನೂ ಯಾಕೆಂದ್ರೆ ಪ್ರಶ್ನಾರ್ಹ ಅದು. ಯಾಕಂದ್ರೆ ಖಜಾನೆ ಖಾಲಿ ಆಗ್ಯದ, ಜೊತೆಗೆ ಈಗ ವರ್ಷಕ್ಕೆ 60,000 ಕೋಟಿ ರೂಪಾಯಿ ಈಗ ನಮ್ಮ ಗ್ಯಾರಂಟಿಗಳಿಗೆ ಬಳಸುವಂಥದ್ದಾಗ್ಯದ. ಹೀಗಾಗಿ ಇದಕ್ಕೆಲ್ಲ ಫಂಡ್ ಕೊಡಿಸೋದು ಎಲ್ಲಿದು? ಯಾಕಂದರೆ 56,000 ಹುದ್ದೆಗಳು ಸಣ್ಣದಲ್ಲ, ಒಂದು ಏನಿಲ್ಲಪ್ಪ, ಇದು ಒಂದು ವ್ಯವಸ್ಥೆನೂ ಮಾಡಬೇಕಾಗ್ತದೆ. ಯಾಕಂದ್ರೆ ಪ್ರತಿ ತಿಂಗಳು ಪೇಮೆಂಟ್ ಮಾಡುವಂಥದ್ದು ದೊಡ್ಡ ಗುರುತರ ಜವಾಬ್ದಾರಿ ಅದ. ಅದೇನೂ ಆಗಲಿ ಅನಿವಾರ್ಯ ಅದ. ಕಾರಣ